ಈ ಬ್ರೌನಿನ ಯಾರಿಗಾದ್ರೂ ಕೊಟ್ಟರೆ ಖಂಡಿತ ಅವ್ರು ನಂಬಲ್ಲ ಇದು ಮನೆಯಲ್ಲೇ ಮಾಡಿರೋದು ಅಂತ. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಮಿಸ್ ಮಾಡದೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಆ ಟೆಕ್ಸ್ಚರಲ್ಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇನ್ನು ಟೇಸ್ಟ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಮೊದಲಿಗೆ 80 ಗ್ರಾಮ್ ಬೆಣ್ಣೆ, 1 ಕಪ್ಪಷ್ಟು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಈ ರೀತಿ ನೀಟಾಗಿ ಕರಗಿಸಿ ತೆಗೆದಿಟ್ಕೋಬೇಕು. ಈಗ ಮಿಕ್ಸರ್ ಜಾರ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕಿ ಪೌಡರ್ ಮಾಡಿ ಇಟ್ಕೊಂಡು ಇದಕ್ಕೇನೆ 2 ಮೊಟ್ಟೆನ ಸೇರಿಸ್ಕೋಬೇಕು. ಮೊಟ್ಟೆ ಬೇಡ ಅನ್ನೋರು ಅರ್ಧ ಕಪ್ ಮೊಸರು ಸೇರಿಸ್ಕೋಬಹುದು. ಇದಕ್ಕೇನೆ ಅರ್ಧ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ನ ಸೇರಿಸ್ಕೊಂಡು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ರುಬ್ಕೋಬೇಕು. ಈಗ ಇದಕ್ಕೇನೆ ತಣ್ಣಗಾಗಿರೋ ಅಂತ ಚಾಕ್ಲೇಟ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಹೊಂದ್ಕೊಂಡಾದ್ಮೇಲೆ ಒಂದು ಜರಡಿನ ಇಟ್ಕೊಂಡು ಅರ್ಧ ಕಪ್ ಅಷ್ಟು ಮೈದಾ ಅಥವಾ ಗೋಧಿ ಹಿಟ್ಟು ಸೇರಿಸ್ಕೋಬಹುದು. ನಾನಿಲ್ಲಿ ಮೈದಾ ಹಾಗೆ 1/4 ಕಪ್ ಅಷ್ಟು ಕೋಕೋ ಪೌಡರ್ ನ ಸೇರಿಸ್ಕೊಂಡು ಚೆನ್ನಾಗಿ ಜರಡಿ ಇಟ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಕೇಕ್ ಟಿನ್ಗೆ ಬಟರ್ ಪೇಪರ್ ಹಾಕಿ ಸ್ವಲ್ಪ ಬೆಣ್ಣೆನ ಸಹ ಸವರಿ ಬ್ಯಾಟರ್ ಹಾಗೆ ಮೇಲೆ ಒಂದು ಸ್ವಲ್ಪ ಚಾಕ್ಲೇಟ್ ನ ಸಹ ಇಟ್ಕೊಂಡು 180 ಡಿಗ್ರೀಸ್ ಅಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿರೋ ಅಂತ ಗ್ಯಾರೋ 25 ಲೀಟರ್ OTG ಅಲ್ಲಿ ಕೇಕ್ ಟಿನ್ ಇಟ್ಬಿಟ್ಟು 180 ಡಿಗ್ರೀಸ್ ಅಲ್ಲಿ 25 ಮಿನಿಟ್ಸ್ ಬೇಕ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿ ಆಗಿರೋ ಚಾಕ್ಲೇಟ್ ಬ್ರೌನಿ ರೆಡಿ.